ಹಿಂದೂ ರಾಷ್ಟ್ರ ಆಗಿರುವಂಥ ನಮ್ಮ ಭಾರತದಲ್ಲಿ ಅಯೋಧ್ಯೆ ಕಟ್ಟುತ್ತ ತುಂಬ ಸಂತೋಷದ ವಿಷಯ. ಹಾಗಾಗಿ ಪ್ರತಿಯೊಬ್ಬರು ಇದನ್ನು ಒಳ್ಳೆ ಫೆಸ್ಟಿವಲ್ ಅಂತ ಅಂದ್ಕೊಂಡು ಮಾಡಿದ್ರೆ ಅದು ತುಂಬ ಒಳ್ಳೆಯದಾಗುತ್ತೆ. ಯಾವ ಥರ ಇರುತ್ತೆ? ಖಂಡಿತವಾಗೂ ಹಬ್ಬ ಆಗಿ ಆಚರಣೆ ಮಾಡಬೇಕಂತ ಪ್ರತಿಯೊಬ್ಬ ಭಾರತೀಯರಲ್ಲೂ ಮುಸ್ಲಿಮ್ ಆಗಿರಲಿ, ಕ್ರಿಶ್ಚಿಯನ್ ಆಗಲಿ, ಮತ್ತೊಬ್ಬರಾಗಿ ಎಲ್ಲರೂ ಸೇರ್ಕೊಂಡು ಮಾಡಿದ್ರೆ ಅದು ತುಂಬ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಬಾಳೆಲೆ ವ್ಯಾಪಾರಿ ಮಾಡೋರು ರಾಮ ಜನ್ಮಭೂಮಿ ಓಪನ್ ಆಗ್ತಾ ಇರೋದು ತುಂಬ ಖುಷಿನೇ ಆಗ್ತಾಯಿದೆ ನಮಗೆ. ಅದೇ ಹೇಗೆ ಅದು ಹಬ್ಬ ಥರ ಇರುತ್ತೋ ನಿಮ್ಗೆ? ಹಬ್ಬನೇ ಅಲ್ವಾ, ರಾಷ್ಟ್ರೀಯ ಹಬ್ಬ ಅಲ್ವಾ, ತುಂಬ ಖುಷಿ ಆಗುತ್ತೆ. ಪರ್ಸ್ನಲ್ ರಾಷ್ಟ್ರೀಯ ಹಬ್ಬ ಅಲ್ವಾ, ಅವ್ರು ಹೇಗೆ ಪರ್ಸ್ನಲ್ ಆಗ್ತಾ ಅಂತಾರೆ. ಮೋದಿಯವ್ರು ಬಂದಮೇಲೆ ಎಲ್ಲ ಆಗ್ತಾಯಿದೆ, ಒಳ್ಳೆ ಕೆಲಸ ಆಗ್ತಾಯಿದೆ. ಮೋದಿಯವ್ರು ಮಾಡೋರೆ ನಮ್ಮ ರಾಷ್ಟ್ರೀಯ ಹಬ್ಬನೇ ಅನ್ಬೋದು. ನಮ್ಮ ಜನ್ಮಭೂಮಿ ಅಂದರೆ ನಮ್ಗೆ ಖುಷಿ ಅಲ್ಲ, ಹಿಂದೂನ ನಾವು ಎತ್ತಿ ಮೇಲೆ ಹಿಡಿಬೇಕಂತ ನಮ್ಗೆ ಖುಷಿ ಆಗ್ತದೆ. ಎಲ್ಲರೂ ಒಳ್ಳೆ ಥರ ಆಚರಣೆ ಮಾಡ್ತಾಯಿದ್ದಾರೆ ಸರ್. ನಾವು ಮಾಡಬೇಕು ಅಂತಲೇ ಇದ್ದೀವಿ. ನಮ್ದು ಇವಾಗ ಅಯ್ಯಪ್ಪ ಇದರಿಂದ ನಾವು ಅದರಲ್ಲಿ ಇವಾಗ ಬ್ಯುಸಿಯಾಗಿದ್ದೀವಿ. ನೆಕ್ಸ್ಟು ರಾಮನ ಇದಕ್ಕೆ ಹೋಗ್ತೀವಿ. ತುಂಬ ಖುಷಿ ಆಗ್ತಿದೆ, ಅದು ತುಂಬ ಖುಷಿ ಆಗ್ತಿದೆ. ಎಷ್ಟೋ ವರ್ಷದಿಂದ ಆಗ್ತಲೇ ಹೌದೌದು, ಆಗದೆ ಇರೋದು ಈ ಸತಿ ಆಗಿದೆ. ತುಂಬ ಖುಷಿ. ಕನ್ನಡಿಗರನ್ನವ್ರಿಗೆ ಎಲ್ಲರಿಗೂ ಒಂಥರ ಖುಷಿನೇ ಅದು. ಯಾರಿಗೆ ನಾವು ಇಲ್ಲಿಂದನೂ ಮಣ್ಣೆಲ್ಲ ನಾವು ಕಳಿಸಿದ್ವಲ್ಲ ಸರ್, ಅವಾಗ ನಮ್ಮ ವಾರ್ಡಿಂದನೂ ಹೋಗಿದೆ ಅಲ್ಲಿಗೆ. ಅದು ನಮ್ಮ ಅದು ಹಿಂದೂಗಳಿಗೆ ಒಂದು ದೊಡ್ಡ ಸಂಭ್ರಮ ಇದು ಹಬ್ಬ ಥರ. ಅದು ನಾವು ಎಲ್ಲರೂ ಸೇರಿ ಇಡೀ ಎಲ್ಲ ಇದು ನಮ್ಮ ಇಂಡಿಯಾ ಸೇರಿ ಎಲ್ಲರೂ ಆಚರಿಸ್ಬೇಕು ಸರ್. ಅದು ಸ್ವಲ್ಪ ಚೆನ್ನಾಗಿ ಮಾಡಲೇಬೇಕು ಅದು, ಯಾಕಂದರೆ ಅದು ನಮ್ಮ ಹಿಂದುತ್ವದ ಒಂದು ಗುರುತು ಅದು.